ಮಾಡ್ಬೇಕಂದ್ರೆ ನಮಗೆ ಏನಿರಬೇಕು, ಸರ್ಕಲ್ ಇರಬೇಕು. ಈಗ ಒನ್ ಡಿಗ್ರಿ ನಾವು ಡಿಫೈನ್ ಮಾಡಿದ್ದು ಹೇಗೆ, 1 ಡಿಗ್ರಿ ಮೀನ್ಸ್ 1/360th ಪಾರ್ಟ್ ಆಫ್ ದ ಕಂಪ್ಲೀಟ್ ರೆವಲ್ಯೂಷನ್ ಇಸ್ ಕಾಲ್ಡ್ 1 ಡಿಗ್ರಿ. ಓಕೆ, ಈಗ ನಾವು ಡಿಫೈನ್ ಮಾಡ್ತಾ ಇರೋದು 1 ಡಿಗ್ರಿ ಅಲ್ಲ, 1 ರೇಡಿಯನ್ ಅಂದ್ರೆ ಏನು ಅಂತ ನೋಡಿ. 1 ರೇಡಿಯನ್ ಅಂದ್ರೆ ನಮ್ಮ ಹತ್ರ ಏನಿರಬೇಕು, ಯೂನಿಟ್ ಸರ್ಕಲ್. ವಿ ಶುಡ್ ಹ್ಯಾವ್ ಯೂನಿಟ್ ಸರ್ಕಲ್. ಯೂನಿಟ್ ಸರ್ಕಲ್ ಮೀನ್ಸ್ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 1 ಯೂನಿಟ್. ಸೊ ಥಿಂಕ್ ದಟ್ this radius OA and OB, so this is 1 unit. Okay, so 1 unit ರೇಡಿಯಸ್ ಇರ್ತಕ್ಕಂಥ ಸರ್ಕಲ್ ಅನ್ನು ನಾವು ಯೂನಿಟ್ ಸರ್ಕಲ್ ಅಂತ ಹೇಳ್ತೀವಿ. ಹಾಗಾದ್ರೆ ರೇಡಿಯನ್ ಅಂದ್ರೆ ಏನು, ದ ಆಂಗಲ್ subtended at the center, see the angle subtended at the center by an arc of unit length or by an arc of length 1 unit. ಸೊ ಆಂಗಲ್ ಫಾರ್ಮ್ ಆಗಿರಬೇಕು, ಆರ್ಕಿಂದ ಫಾರ್ಮ್ ಆಗಿರಬೇಕು, ಆ ಆರ್ಕಿನ ಉದ್ದ ಅಥವಾ ಆರ್ಕಿನ ಲೆಂತ್ 1 ಯೂನಿಟ್ ಆಗಿರಬೇಕು. ಸಿ 1 ಯೂನಿಟ್ ಇನ್ ಎ ಯೂನಿಟ್ ಸರ್ಕಲ್ ಈಸ್ ಸೆಟ್ ಟು ಹ್ಯಾವ್ ಎ ಮೆಜರ್ ಆಫ್ 1 ರೇಡಿಯನ್. ಆವಾಗ ನಾವು ಈ AOB ಅನ್ನ 1 ರೇಡಿಯನ್ ಆಗಿದೆ ಅಂತ ಹೇಳ್ತೀವಿ. ನೋಡಿ 1 ರೇಡಿಯನ್ ಬರೆಯೋದು ಹೇಗೆ ಅಂದ್ರೆ, ವರ್ಡಲ್ಲಿ ಬರ್ತಿದ್ವಿ 1 ರೇಡಿಯನ್, ಅದನ್ನು 1 ಅಂತ ಬರೆದು ಮೇಲೆ ಸಣ್ಣದಾಗಿ C ಅಂತ ಬರೀಬೇಕು. ನಾವು ಕಾಂಪ್ಲಿಮೆಂಟ್ ಅಂತ ಹೇಳ್ತಿದ್ವಿ ಸೆಟ್ ಚಾಪ್ಟರ್ ಅಲ್ಲಿ, ಬಟ್ ಇಲ್ಲ 1 ರೇಡಿಯನ್ ಅಂತ ಹೇಳ್ತೀವಿ. ಸೊ 1 ರೇಡಿಯನ್ ಹಾಗಾದ್ರೆ ನನಗೆ AOB ಆಂಗಲ್ AOB ಈಸ್ ಸೆಟ್ ಟು ಫಾರ್ಮ್ an angle of 1 ರೇಡಿಯನ್. ಹಾಗಾದ್ರೆ ನಾನು ಇಲ್ಲಿ ಏನಂತ ಬರೀತೀನಿ, 1 ರೇಡಿಯನ್ ಅಂತ ಬರೀತೀನಿ ನೋಡಿ ಆಂಗಲ್ AOB. So it is called 1 radian. So basically radian is the name of the unit. Okay, so how do you define radian? So it is an angle subtended at the center by an arc of length 1 unit in a unit circle. Then we say that it is 1 radian. So how do you write 1 radian? So that we shall discuss later. Okay, so just I have defined this radian measure. So AB is arc length. This is unit circle, means radius of the circle is 1 unit. So in that, angle should be formed at the center of the circle. Then we say that 1 radian is generated. That 1 radian is nothing but AOB. In this case I have written AOB. Okay, so ಇದನ್ನು ನಾವು ಏನಂತ ಹೇಳ್ತೀವಿ ಅಂದ್ರೆ ಆರ್ಕ್ ಲೆಂತ್ ಅಂತ ಹೇಳ್ತೀವಿ. ನೋಡಿ A ಇಂದ B ಗೆ ಏನಿದೆಯಲ್ಲ ಅದನ್ನ ಆರ್ಕ್ ಅಂತ ಹೇಳ್ತೀವಿ, ಆರ್ಕ್ ಲೆಂತ್ ಅಂತ ಹೇಳ್ತೀವಿ. ಆರ್ಕ್ ಲೆಂತ್ ಅನ್ನು ಜನರಲ್ ಆಗಿ ನಾವು S ಅಂತ ಡಿನೋಟ್ ಮಾಡ್ತೀವಿ. ಸೊ S, say this S. ಈ ರೇಡಿಯಸ್ ಇದೆ ನೋಡಿ, ರೇಡಿಯಸ್ ಆಫ್ ದ ಸರ್ಕಲ್. ರೇಡಿಯಸ್ ಅಂದ್ರೆ ಯೂನಿಟ್ ಸರ್ಕಲ್ ಅಂತ ಹೇಳಿ. ಯೂನಿಟ್ ಸರ್ಕಲ್ ಅಂದ್ರೆ ರೇಡಿಯಸ್ ಎಷ್ಟಿರಬೇಕು, 1 ಯೂನಿಟ್ ಇರಬೇಕು. ಸೊ ದಿಸ್ ಆರ್ಕ್ ಲೆಂತ್ ಶುಡ್ ಬಿ 1 ಯೂನಿಟ್ ಇನ್ ಎ ಯೂನಿಟ್ ಸರ್ಕಲ್. ದೆನ್ ವಿ ಸೇ ದಟ್ ಇಟ್ ಈಸ್ ಸೆಟ್ ಟು ಹ್ಯಾವ್ ಮೆಜರ್ ಆಫ್ 1 ರೇಡಿಯನ್. ಇದನ್ನು ನಾವು ನೋಟ್ ಮಾಡ್ಕೊಳ್ಳಿ, ನೀವು ರೇಡಿಯನ್ ಮೆಜರ್ ಅಂತ ಹೇಳ್ತೀವಿ. ಸೊ ನಮಗೆ ಅಲ್ಲಿ ನೋಡಿ ಏನೇನು ಡಿಫೈನ್ ಮಾಡಿದ್ವಿ, ಡಿಗ್ರಿ ಮೆಜರ್ ಅಂದ್ರೇನು, ರೇಡಿಯನ್ ಮೆಜರ್ ಅಂದ್ರೇನು. ಆಮೇಲೆ ಆಂಗಲ್ ಅನ್ನು ನಾವು ಪಾಸಿಟಿವ್ ಯಾವಾಗ ತಗೊಳ್ತೀವಿ, ಆಂಗಲ್ ಅನ್ನು ಪಾಸಿಟಿವ್ ತಗೋಬೇಕಂದ್ರೆ ಡೈರೆಕ್ಷನ್ ಆಫ್ ರೊಟೇಷನ್ ಶುಡ್ ಬಿ ಆಂಟಿ ಕ್ಲಾಕ್ ವೈಸ್. If the direction of rotation is clockwise, angle is negative. Okay, this is called radian measure. ನೋಡಿ ರೇಡಿಯನ್ ಅಂತ ಕೂಡ ನಮಗೆ ಸರ್ಕಲ್ ಕಾನ್ಸೆಪ್ಟ್ ಇರಬೇಕು. ಆರ್ಕ್ ಲೆಂತ್, ಆಂಗಲ್, ದಟ್ ಇಸ್ ಸೆಂಟ್ರಲ್ ಆಂಗಲ್ ಅಂತ ಹೇಳ್ತೀವಿ. ಇಲ್ಲಿ AOB ಅಂದ್ರೆ ಏನು, ಸೆಂಟ್ರಲ್ ಆಂಗಲ್. ಸೊ ಇದನ್ನು ನಾವು ರೇಡಿಯನ್ ಮೆಜರ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ 1 ರೇಡಿಯನ್ ಅಂದ್ರೆ ಎಷ್ಟು ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ ಈ ಮೆಜರ್ಮೆಂಟ್ ನಾವು ಜನರಲ್ ಆಗಿ 1 ರೇಡಿಯನ್ ಡಿಫೈನ್ ಮಾಡಿದ್ವಿ. 1 ರೇಡಿಯನ್ ಅಂದ್ರೆ ಅದು ಎಷ್ಟು, 50 ಡಿಗ್ರಿನೋ 40 ಡಿಗ್ರಿನೋ 60 ಡಿಗ್ರಿನೋ ಏನಾಗಾದ್ರೆ ಅದನ್ನ ಡಿಗ್ರಿಗೆ ಹೇಳೋದಾದ್ರೆ ಅದು ಎಷ್ಟು ಬರುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ನೋಡ್ತೀವಿ. So ಇದು ಬಟ್ ಜಸ್ಟ್ ಡೆಫಿನಿಷನ್ ಅಷ್ಟೇ, ರೇಡಿಯನ್ ಮೆಜರ್. ಸೊ ಲೆಟ್ ಅಸ್ ನೋ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದಿಸ್ 1 ರೇಡಿಯನ್. 1 ರೇಡಿಯನ್ ಅಂದ್ರೆ ಎಷ್ಟು ಅನ್ನೋದನ್ನು ನಾವೀಗ ನೋಡೋಣ. So let us go for that in the form of theorem. So ನಮ್ಮ theorem ಏನಂದ್ರೆ, prove that radian is less than 60 degree, or prove that radian is a constant angle. ನೋಡಿ ಅಬ್ಸರ್ವ್ ಮಾಡಿ, ರೇಡಿಯನ್ ಇಸ್ ಎ ಕಾನ್ಸ್ಟೆಂಟ್ ಆಂಗಲ್. ನೋಡಿ ಈಗ ನಾವು 1 ರೇಡಿಯನ್ ಡಿಫೈನ್ ಮಾಡಿದ್ವಿ. So it is an angle subtended at the center of the circle. It is the angle subtended by the arc of length 1 unit in a unit circle. Then we say that angle generated is 1 radian ಅಂತ ನಾವು ಹೇಳ್ತೇವೆ. ಹಾಗಾದ್ರೆ 1 ರೇಡಿಯನ್ ಅಂದ್ರೆ ಏನಾಗಿರುತ್ತೆ ನೋಡಿ, ಲೆಸ್ ದ್ಯಾನ್ 60 ಡಿಗ್ರಿ ಅಂತ ಹೇಳಿದ್ವಿ. ಲೆಸ್ ದ್ಯಾನ್ 60 ಡಿಗ್ರಿ ಅಂದ್ರೆ ನಮಗೆ 60 ಡಿಗ್ರಿಗಿಂತ ಕಡಿಮೆ ಬರುತ್ತೆ ಯಾವುದು, ರೇಡಿಯನ್ ಮೆಜರ್ ಅಂತ ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಪ್ರೂವ್ ದಟ್. ಸೊ ಅದನ್ನು ಪ್ರೂವ್ ಮಾಡಬೇಕಂದ್ರೆ ನಮಗೊಂದು
ಸರ್ಕಲನ್ನು ಡ್ರಾ ಮಾಡೋಣ. ಸೊ ಲೆಟ್ ಅಸ್ ಡ್ರಾ ಎ ಸರ್ಕಲ್ ಸೆಂಟರ್ ಈಸ್ O. Then let us take this 2 points on the circumference A and B. ನೋಡಿ ಅಬ್ಸರ್ವ್ ಮಾಡಿ, ಇದು ರೇಡಿಯಸ್ ಆಫ್ ದ ಸರ್ಕಲ್. ಓಕೆ, ಇದನ್ನು ನಾವು ಆರ್ಕ್ ಲೆಂತ್ ಅಂತ ನಾನು ಹೇಳಿದೆ. ಸೊ ಎಸ್ ಅಂತ ನಾವು ಬರ್ಕೊಳ್ಳೋಣ. ಓಕೆ, ಸೊ ನಾವು ಏನೇನು ತಗೊಂಡಿದ್ದೀವಿ ನೋಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಸರ್ಕಲ್ with center O and radius. ನೋಡಿ ನಾವು ರೇಡಿಯಸ್ R ಇದೆ. ಆಮೇಲೆ ಹಿಯರ್ ನೋಡಿ ಇಲ್ಲಿ ಎ ಬಿ ಅಂತ ಹೇಳಿದ್ವಿ. ಸೊ ದಿಸ್ ಎ ಬಿ ಇಸ್ ಕಾಲ್ಡ್ ಆರ್ಕ್ ಲೆಂತ್. ಹಿಯರ್ ಆರ್ಕ್ ಲೆಂತ್ ಎ ಬಿ ನಾವೇನಂತ ತೊಗೊಂಡಿದ್ದೀವಿ ನೋಡಿ, ಎಸ್. ನೋಡಿ ಇದು ರೇಡಿಯಸ್, ಇದು ಓಕೆ, ರೇಡಿಯಸ್ ಆಫ್ ದ ಸರ್ಕಲ್. ಅಬ್ಸರ್ವ್ ಮಾಡಿ. ಸೊ ರೇಡಿಯನ್ ಮೀನ್ಸ್ ಆರ್ಕ್ ಲೆಂತ್ ಶುಡ್ ಬಿ ಈಕ್ವಲ್ ಟು ರೇಡಿಯಸ್ ಆಫ್ ದ ಸರ್ಕಲ್. ಸೊ ಜನರಲ್ ಆಗಿ ನಾವು 1 ಯೂನಿಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಷ್ಟಿರುತ್ತೆ ರೇಡಿಯಸ್, ನಮ್ಮ ಆರ್ಕ್ ಲೆಂತ್ ಅಷ್ಟೇ ಇರುತ್ತೆ. ಸೊ ನನಗೆ ಎಸ್ ಏನೋ ತೊಗೊಂಡಿದ್ದೀನಿ, ಆರ್ ಅಂತ ತೊಗೊಂಡಿದ್ದೀನಿ. ಸೊ ಆರ್ಕ್ ಲೆಂತನ್ನು ನಾನು ಆರ್ ಅಂತ ತೊಗೊಳ್ತೀನಿ. ಸೊ ಎಸ್ ಇಸ್ ಈಕ್ವಲ್ ಟು ಆರ್, ದಟ್ ಈಸ್ ರೇಡಿಯಸ್ ಆಫ್ ದ ಸರ್ಕಲ್. ಸೊ ಆರ್ಕ್ ಲೆಂತ್ ಈಸ್ ಆರ್. ಸೊ ನಮ್ಮ ಡೆಫಿನೇಷನ್ ಪ್ರಕಾರ ನೋಡಿ, ಇಲ್ಲಿ ಡೆಫಿನೇಷನ್ ಪ್ರಕಾರ ಹಾಗಾದ್ರೆ ನೋಡ್ರಿ, ಎ ಒ ಬಿ ನಾವೇನು ಹೇಳಿ ನೋಡಿ, ಎ ಒ ಬಿ ಇಸ್ ಎ ಆಂಗಲ್. ಒಂದು ಸೆಕೆಂಡ್ ಅಬ್ಸರ್ವ್ ದಿಸ್ ಆಂಗಲ್ ಎ ಒ ಬಿ. ಇಟ್ ಈಸ್ ಎ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ whose arc length is equal to radius. Of course, it is a unit circle. Understood? It is understood that it is a unit circle. So here, angle formed at the center of the circle. So angle formed at the center of the circle by the arc. So arc means it will have arc length. So arc length is equal to radius of the circle. That's why arc length is equal to radius of the circle. Then we say that the angle generated is 1 radian. We will write that as 1. So ನಮಗೆ ಏನಾಗುತ್ತೆ ಇಲ್ಲಿ, ಆಂಗಲ್ ಎ ಒ ಬಿ ಅಂದರೆ ಏನಾಗುತ್ತೆ, 1 ರೇಡಿಯನ್. ಅದನ್ನು 1 ರೇಡಿಯನ್ ಅಂತ ವರ್ಡಲ್ಲಿ ಬರಿಬೋದು, ಇಲ್ಲ 1 ಮೇಲೆ ನಾವು ಸಿ ಅಂತ ಹಾಕ್ತೀವಿ, 1 ರೇಡಿಯನ್. ಸೊ ಇಷ್ಟು ನಮ್ಮ ಡೆಫಿನೇಷನ್. ಒನ್ಸ್ ಅಗೇನ್ ಲೆಟ್ ಮಿ ರಿಪೀಟ್ ಇಟ್ ಅಗೈನ್. ಸೊ ರೇಡಿಯನ್ ಮೆಜರ್, ವಿ ಆರ್ ಟಾಕಿಂಗ್ ಅಬೌಟ್ ರೇಡಿಯನ್ ಮೆಜರ್ ಅಂದ್ರೆ ಅರ್ಥ ಏನು? ಇಟ್ ಇಸ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ಸರ್ಕಲ್ ಬೈ ಅನ್ ಆರ್ಕ್ whose length is equal to the radius of circle. So it is the angle subtended at the center of the circle whose arc length is equal to radius of the circle. ಒಂದು ಆ ಥರನೂ ಹೇಳ್ಬೋದು. ಸೊ ನಾವು ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥ ಡೆಫಿನೇಷನ್ ಆರ್. ಅದರ್ವೈಸ್ ಇಟ್ ಇಸ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಬೈ ಅನ್ ಆರ್ಕ್ ಆಫ್ ಲೆಂತ್ 1 ಯೂನಿಟ್ ಇನ್ ಎ ಯೂನಿಟ್ ಸರ್ಕಲ್. ಇಟ್ಸ್ ಕಾಲ್ಡ್ ರೇಡಿಯನ್. ಎರಡೂ ಒಂದೇನೆ. So arc length is equal to radius of circle, then we say that 1 radian. Okay, so that definition I have used here. So there are 2 definitions for that. So ಯಾವ್ದಾದ್ರು definition ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಇದನ್ನ ನಾವು ಬರೆದಿದ್ದೀವಿ. ಆರ್ಕ್ ಲೆಂತ್ ಇದೆ ನಮ್ಮ ಹತ್ರ. ಸೊ ಸೆಂಟರ್ ಆಫ್ ದ ಸರ್ಕಲ್ ಇದೆ. ಸೊ ಎ ಒ ಬಿ ಇಸ್ ಈಕ್ವಲ್ ಟು 1 ರೇಡಿಯನ್ ಇದೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಅನ್ನು ಡ್ರಾ ಮಾಡ್ತೀನಿ ನಾನು. ಸೊ ಲೆಟ್ ಅಸ್ ಡ್ರಾ ದ ಪರ್ಪೆಂಡಿಕ್ಯುಲರ್ ಹಿಯರ್. ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್. ಓಕೆ, ಲೆಟ್ ಮಿ ಕಾಲ್ ದಿಸ್ ಎಸ್ ಸಿ. ಡ್ರಾ ಒ ಸಿ ಪರ್ಪೆಂಡಿಕ್ಯುಲರ್ ಟು ಒ ಎ. ಸೊ ಒಂದು ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡ್ತೀನಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಆಗಲೇ ಇಲ್ಲಿ ಆರ್ಕ್ ಲೆಂತ್ ಯಾವುದಿದೆ, ಎ ಬಿ ಒಂದು ಆರ್ಕ್ ಲೆಂತ್ ಇದೆ. ನೋಡಿ ಆರ್ಕ್ ಲೆಂತ್ ಎ ಬಿ ಎಸ್ ಅಂತ ತೊಗೊಂಡಿದ್ದೀವಿ. ಸೊ ಆರ್ಕ್ ಲೆಂತ್ ಎ ಬಿ ಇಸ್ ಈಕ್ವಲ್ ಟು ವಾಟ್, ರೇಡಿಯಸ್ ಆಫ್ ಸರ್ಕಲ್. ಸೊ ಆರ್ಕ್ ಲೆಂತ್ ಎ ಬಿ ಇದೆ. ನೋಡಿ ಇನ್ನೊಂದು ಆರ್ಕ್ ಲೆಂತ್ ಇದೆ, ಎ ಸಿ ಇದೆ. ಓಕೆ, ಆರ್ಕ್ ಲೆಂತ್ ಎ ಸಿ ಕೂಡ ಇದೆ. ಹಾಗಾದರೆ ಆ್ಯಂಗಲ್ ಎ ಒ ಸಿ ಬಂದಿದೆ. ನೋಡಿ ಈಗ ಆ್ಯಂಗಲ್ ಎ ಒ ಸಿ ಅಫ್ಕೋರ್ಸ್ 90 ಡಿಗ್ರಿ. ಬಿಕಾಸ್ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ ಅಂದರೆ ಇಲ್ಲಿ 90 ಡಿಗ್ರಿ ಇರುತ್ತೆ. ಆ್ಯಂಗಲ್ ಎ ಒ ಸಿ ಎಷ್ಟು ಬಂತು, 90 ಡಿಗ್ರಿ. ದಟ್ ಈಸ್ ಎ ಆ್ಯಂಗಲ್ ಫಾರ್ಮ್ಡ್ ಬೈ ಆರ್ಕ್ ಎ ಸಿ. ಸಿ ಎ ಒ ಬಿ ಅನ್ನೋ ಆ್ಯಂಗಲ್ ಎ ಬಿ ಆರ್ಕಿಂದ ಫಾರ್ಮ್ ಆಗಿದೆ. ಎ ಒ ಸಿ ಅನ್ನೋ ಆ್ಯಂಗಲ್ ಯಾವ ಆರ್ಕಿಂದ ಫಾರ್ಮ್ ಆಗಿದೆ, ಎ ಸಿ. ಹಾಗಾದರೆ ನನಗೆ ಆರ್ಕ್ ಲೆಂತ್ ಎ ಸಿ ಬೇಕು. ಸೊ ಆರ್ಕ್ ಲೆಂತ್ ಎ ಸಿ ಇಸ್ ಈಕ್ವಲ್ ಟು, ನೋಡಿ ಈಗ ಅಬ್ಸರ್ವ್ ಮಾಡ್ಬೇಕು ಸರಿಯಾಗಿ ವಿಡಿಯೋವನ್ನು. ನೋಡಿ ಈಗ ನನಗೆ ಆರ್ಕ್ ಲೆಂತ್ ಎ ಸಿ, ಐ ವಾಂಟ್ ಆರ್ಕ್ ಲೆಂತ್ ಎ ಸಿ. ಸೊ ಅಬ್ಸರ್ವ್ ಮಾಡಿ, ಅದೇ ಚಿತ್ರ ಇಲ್ಲಿ ಬರೀತೀನಿ ಇನ್ನೊಂದ್ಸರಿ. Okay, see, I want this. What is this arc length AC? This arc length AB, I know that as S. Okay,
ನನಗೆ ಆರ್ಕ್ ಲೆಂತ್ ಎ ಸಿ ಬೇಕಾದ್ರೆ ನಾನು ಏನು ಮಾಡಬೇಕು ನೋಡಿ, ಇಲ್ಲಿ ಫಸ್ಟ್ ಎಷ್ಟು ಪೋರ್ಷನ್ಸ್ ಇದೆ ನೋಡ್ಬಿಡೋಣ. ಸೊ ನಾವು ಈ ಲೈನನ್ನು ನೋಡಿ, ಇದು ಆವೃತ ರೇಖೆ ಅಂತ ಹೇಳ್ತೀವಿ, ಈ ಸರ್ಕಲ್. ದಿಸ್ ಲೈನ್ ಈಸ್ ಕಾಲ್ಡ್, ಸಿ ವಾಟ್ ಇಸ್ ದ ಲೆಂತ್ ಆಫ್ ದಿಸ್ ಇಸ್ ಕಾಲ್ಡ್ ಪೆರಿಮೀಟರ್. ಇದನ್ನು ನಾವು ಪೆರಿಮೀಟರ್ ಅಂತ ಹೇಳ್ತೀವಿ ಲೈನನ್ನು. ಪೆರಿಮೀಟರ್ ಆಫ್ ದ ಸರ್ಕಲ್ ಆರ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಸುತ್ತಳತೆ ಅಂತ ಹೇಳ್ತೀವಿ, ವೃತ್ತದ ಸುತ್ತಳತೆ ಅಂತ ಹೇಳ್ತೀವಿ. ಅಂದರೆ ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್? ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮುಲಾ ಏನಪ್ಪ ಅಂದರೆ 2πr. ನೋಡಿ ಅಬ್ಸರ್ವ್ ಮಾಡಬೇಕು ಸರಿಯಾಗಿ, ಇದು ವೃತ್ತದ ಸುತ್ತಳತೆ. ದಿಸ್ ಇಸ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ದಟ್ ಇಸ್ ಕಾಲ್ಡ್ 2πr. ದಟ್ ಇಸ್ ಫಾರ್ಮುಲಾ ಈಸ್ 2πr. ಅದನ್ನು ನಾವು ಪೆರಿಮೀಟರ್ ಅಂತ ಹೇಳ್ತೀವಿ, ದಟ್ ಇಸ್ ಪಿ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ದಟ್ ಈಸ್ 2πr. ನೋಡಿ ಈಗ arc length AC. So I want arc length AC. So how do you calculate arc length AC? ನೋಡಿ ಇಲ್ಲಿ ಒಟ್ಟು ಎಷ್ಟು ಪಾರ್ಟ್ಗಳಿದಾವೆ ಅಂತ ನೋಡ್ಬಿಡೋಣ. ನೋಡಿ ಫಸ್ಟ್ ಇಟ್ ಈಸ್ ಎ ಆಂಗಲ್ ಫಾರ್ಮ್ಡ್ ಬೈ ದಿಸ್ ಆರ್ಕ್ ಎ ಬಿ. ಇದು ಒಂದು ಪೋರ್ಷನ್ ಇದೆ. ಆಮೇಲೆ ಇನ್ನೊಂದು ಪೋರ್ಷನ್ ಇಲ್ಲಿದೆ ಎ ಸಿ, ಅಂದರೆ ಎರಡನೇ ಪೋರ್ಷನ್. ಸೊ ಇದು ಒಂದು ಪೋರ್ಷನ್ನು, ಇನ್ನೊಂದು ಇದು ಎರಡನೇ ಪೋರ್ಷನ್ನು. ಓಕೆ, ಇನ್ನೊಂದು ನೋಡಿ ಇಲ್ಲೂ ಒಂದು ಆ್ಯಂಗಲ್ ಆ್ಯಕ್ಚುಲಿ ಇದೆ, ಇದು ಒಂದು ಸೆಕ್ಟರ್ ಇದೆ ಆ್ಯಕ್ಚುಲಿ. ಸೊ ಒಂದು ಇದೊಂದು ಆರ್ಕ್ ಎ ಸಿ ಇದೆ, ಆಮೇಲೆ ಬಿ ಸಿ ಒಂದು ಆರ್ಕ್ ಇದೆ, ಅಂದರೆ 3. ಇನ್ನೊಂದು ನೋಡಿ ಈ ಜಾಗ ನೋಡಿ, ಎ ಸಿ ಈ ಡೈರೆಕ್ಷನಲ್ಲಿ ಬಂದರೆ ಇಲ್ಲೊಂದಿದೆ ಆರ್ಕ್, ದಿಸ್ ಆರ್ಕ್. ಒಟ್ಟು ಎಷ್ಟು ಪೋರ್ಷನ್ಸ್ ಇದೆ? 4 ಪೋರ್ಷನ್ಸ್ ಇದೆ. ಅದರಲ್ಲಿ ನನಗೆ ಬೇಕಾಗಿರೋದು ಔಟ್ ಆಫ್ ದೀಸ್ 4 ನನಗೆ ಬೇಕಾಗಿರೋದು ಯಾವ್ದಾರು ಆರ್ಕ್ ಲೆಂತ್? ಎ ಸಿ ಆರ್ಕ್ ಲೆಂತ್ ಬೇಕು. ಸೊ ಎ ಸಿ ಆ್ಯಂಗಲ್ ಎ ಒ ಸಿ ಈಸ್ ಫಾರ್ಮ್ಡ್ ಬೈ ದಿಸ್ ಆರ್ಕ್ ಎ ಸಿ. ಹಾಗಾದರೆ ಇದರ ಆರ್ಕ್ ಲೆಂತ್ ಬೇಕು ಅಂದರೆ ಎಷ್ಟಾಗುತ್ತೆ? ಇದು ಈ ಪೆರಿಮೀಟರ್ ಎಷ್ಟಿದೆಯೋ ಅದರ 1/4, ಬಿಕಾಸ್ ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಹಿಯರ್? 4 ಪಾರ್ಟ್ಸ್, 1 2 3 4. ಔಟ್ ಆಫ್ ದೋಸ್ ಐ ವಾಂಟ್ ದ ಆರ್ಕ್ ಲೆಂತ್ ಎ ಸಿ ಮೀನ್ಸ್ ಆರ್ಕ್ ಲೆಂತ್ ಎ ಸಿ ಏನಾಗುತ್ತೆ? ದಟ್ ಆರ್ಕ್ ಲೆಂತ್ ಎ ಸಿ ಈಸ್ ವೆರಿ ಇಂಪಾರ್ಟೆಂಟ್. ಸಿ 1/4 ಆರ್ 1/4 ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಆರ್ ಪೆರಿಮೀಟರ್ ಆಫ್ ದ ಸರ್ಕಲ್. ನೋಡಿ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಆರ್ ಪೆರಿಮೀಟರ್, 1/4 ಆಫ್ ದ ಪೆರಿಮೀಟರ್ ಆಫ್ ದ ಸರ್ಕಲ್. ಹಾಗಾದರೆ 1/4 ಆಫ್ ದ ಪೆರಿಮೀಟರ್ ಆಫ್ ಸರ್ಕಲ್ ಅಂದ್ರೆ ಏನು? 1/4 ಆಫ್ ದಿ ಸರ್ಕಂಫರೆನ್ಸ್ ಆರ್ ಪೆರಿಮೀಟರ್ ಎಲ್ಲ ಒಂದೇ. ನೋಡಿ 1/4 ಆಫ್ 2πr, ಅಬ್ಸರ್ವ್ ಮಾಡ್ಕೊಳ್ಳಿ ಸರಿಯಾಗಿ, ಸುತ್ತಳತೆಯ 1/4ನೇ ಭಾಗ. ಸೊ 1/4 ಆಫ್ 2πr. ಸೊ ಇದು ನಾವು ಕ್ಯಾನ್ಸಲ್ ಮಾಡಿಕೊಂಡ್ರೆ πr ಡಿವೈಡೆಡ್ ಬೈ 2 ಬರುತ್ತೆ. ಸೊ ಇದು ನಮ್ಮ ಆರ್ಕ್ ಲೆಂತ್ ಎ ಸಿ. ಓಕೆ, ಇದು ನಮಗೆ ಬೇಕು. ನೋಡಿ ಅಬ್ಸರ್ವ್ ಮಾಡಿ, ಸರ್ಕಲ್ಗೆ ಸಂಬಂಧಪಟ್ಟದ್ದು ಇದು. ಸೊ ಫ್ರಮ್ ನೋಡಿ, ನಾನು ಮೊದಲೇ ನೀವು ಎಕ್ಸ್ಪ್ಲೇನ್ ಮಾಡಿದೆ, ಫ್ರಮ್ ಸೆಕ್ಟರ್ಸ್ ಎ ಒ ಬಿ, ಇದನ್ನು ಒಂದು ಭಾಗ ಸೆಕ್ಟರ್ ಅಂತ ಹೇಳ್ತೀವಿ. ಇದೊಂದು ಸೆಕ್ಟರ್ ಇದೆ, ಇಲ್ಲೊಂದು ಸೆಕ್ಟರ್ ಇದೆ. ಫ್ರಮ್ ಸೆಕ್ಟರ್ ಎ ಒ ಬಿ ಅಂಡ್ ಸಿ ಅನದರ್ ಸೆಕ್ಟರ್ ಬಿ ಒ ಸಿ. ಸೊ ಇವೆರಡು ಸೆಕ್ಟರ್ಸ್ ಅನ್ನು ಅಬ್ಸರ್ವ್ ಮಾಡಿ, ಎ ಒ ಬಿ ಅಂಡ್ ಬಿ ಒ ಸಿ ವಿ ಹ್ಯಾವ್. ನೋಡಿ ಈಗ ಸೆಕ್ಟರ್ ಎ ಒ ಬಿ ನೋಡಿ ಅಬ್ಸರ್ವ್ ಮಾಡಿ, ಇದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ದಿಸ್ ಈಸ್ ಆರ್ಕ್. ನೋಡಿ ಇದನ್ನು ನಾವು ಸೆಕ್ಟರ್ ಅಂತ ಹೇಳ್ತೀವಿ. ಸೊ ಸೆಕ್ಟರ್ ಎ ಒ ಬಿ ತೊಗೊಂಡಿದ್ದೀನಿ. ಇನ್ನೊಂದು ಸೆಕ್ಟರ್ ನಾನು ಯಾವ್ದು ತೊಗೊಂಡಿದ್ದೀನಿ? ಈ ಸೆಕ್ಟರ್ ತೊಗೊಂಡಿದ್ದೀನಿ. ಓಕೆ, ಸೊ ಫ್ರಮ್ ಸೆಕ್ಟರ್ ಎ ಒ ಬಿ ಅಂಡ್ ನೋಡಿ ಇನ್ನೊಂದು ಸೆಕ್ಟರ್ ಇಲ್ಲಿ ಡ್ರಾ ಮಾಡೋಣ. ಸೊ ಲೆಟ್ ಮಿ ಡ್ರಾ ದ ಅನದರ್ ಸೆಕ್ಟರ್ ಇಯರ್. ಸಿ ಎ ಸಿ. ಓಕೆ, ಇದನ್ನು ಓ ಅಂತ ಕೊಡೋಣ. ಸೊ ಸೆಕ್ಟರ್ ಎ ಒ ಬಿ ಅಂಡ್ ಸಿ ಸೆಕ್ಟರ್ ಎ ಒ ಸಿ, ಇವೆರಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎ ಒ ಬಿ ಸೆಕ್ಟರಿಂದ ಫಾರ್ಮ್ ಆಗಿರೋ ಆ್ಯಂಗಲ್ ಯಾವುದು? ಆ್ಯಂಗಲ್ ಎ ಒ ಬಿ. ಆಮೇಲೆ ಆ್ಯಂಗಲ್ ಎ ಒ ಸಿ ಸೆಕ್ಟರಿಂದ ಫಾರ್ಮ್ ಆಗಿರೋ ಆ್ಯಂಗಲ್ ಯಾವುದು? ಆ್ಯಂಗಲ್ ಎ ಒ ಸಿ. ಅಬ್ಸರ್ವ್ ಮಾಡಿ ಸರಿಯಾಗಿ. ಸೊ ಫ್ರಮ್ ಸೆಕ್ಟರ್ಸ್ ಎ ಒ ಬಿ ಅಂಡ್ ಎ ಒ ಸಿ. ಸೊ ನಮ್ಮ ಸರ್ಕಲಲ್ಲಿ ಒಂದು ಫಾರ್ಮುಲಾ ಇದೆ, ಏನಪ್ಪ ಒಂದು ರೂಲ್ ಥಿಯರಮ್ ಇದೆ, ರೇಷಿಯೋ ಆಫ್ ದ ಸೆಂಟ್ರಲ್ ಆ್ಯಂಗಲ್ಸ್. ನೋಡಿ ಎ ಒ ಬಿ. ಸೊ ಈ ಸೆಕ್ಟರಿನ ಆ್ಯಂಗಲ್ ಯಾವುದು? ಆ್ಯಂಗಲ್ ಎ ಒ ಬಿ. ಇದರ ರೇಷಿಯೋ ತಗೊಳ್ಳೋಣ ಡಿವೈಡೆಡ್ ಬೈ ಇನ್ನೊಂದು ಸೆಕ್ಟರ್ ಯಾವುದಿದೆ, ಇದರಿಂದ ಫಾರ್ಮ್ ಆಗಿರೋ ಆ್ಯಂಗಲ್ ಯಾವುದು? ಆ್ಯಂಗಲ್ ಎ ಒ ಸಿ. ಸೊ ರೇಷಿಯೋ ಆಫ್ ದ ಆ್ಯಂಗಲ್ಸ್ ಈಸ್ ಪ್ರಪೋರ್ಷನಲ್ ಟು ಕರಸ್ಪಾಂಡಿಂಗ್ arc lengths. See, ratio of the central angles is proportional to corresponding arc lengths. So corresponding arc lengths ಅಂದ್ರೆ
ಈ ಎ ಒ ಬಿ ಅಬ್ಸರ್ವ್ ಮಾಡಿ, ಎ ಒ ಬಿ ಇಲ್ಲೂ ಇದೆ, ಎ ಒ ಬಿ ಅಂತಕ್ಕಂಥದ್ದು ಫಾರ್ಮ್ ಆಗಿರೋದು ಯಾವ ಆರ್ಕಿಂದ, ಎ ಬಿ ಆರ್ಕಿಂದ. ಹಾಗಾದ್ರೆ ಇದಕ್ಕೆ ಎ ಬಿ ಆರ್ಕ್ ಲೆಂತ್ ಎ ಬಿ ಬರಬೇಕು, ಡಿವೈಡೆಡ್ ಬೈ ಈ ಎ ಒ ಸಿ ಅಂತಕ್ಕಂಥ ಆ್ಯಂಗಲ್ ನೋಡಿ, ಎ ಒ ಸಿ ಅಂತಕ್ಕಂಥ ಆ್ಯಂಗಲ್ ಫಾರ್ಮ್ ಆಗಿರೋದು ಯಾವ ಆರ್ಕಿಂದ, ಎ ಸಿ ಇಂದ, ಎ ಸಿ ಆರ್ಕಿಂದ. ಹಾಗಾದ್ರೆ ಆರ್ಕ್ ಲೆಂತ್ ಎ ಸಿ. ಸೊ ರೇಷಿಯೋ ಆಫ್ ದ ಸೆಂಟ್ರಲ್ ಆ್ಯಂಗಲ್ಸ್ ಈಸ್ ಪ್ರಪೋರ್ಷನಲ್ ಟು ದೇರ್ ಆರ್ಕ್ ಲೆಂತ್ಸ್ ಅಂತ ಹೇಳುತ್ತೆ. ಸೊ ಅದನ್ನು ನಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಎ ಒ ಬಿ ಆ್ಯಂಗಲ್ ಎ ಒ ಬಿ ಡಿವೈಡೆಡ್ ಬೈ ಆ್ಯಂಗಲ್ ಎ ಒ ಸಿ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್ ಎ ಬಿ, ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಿ, ಆರ್ಕ್ ಲೆಂತ್ ಎ ಬಿ ಡಿವೈಡೆಡ್ ಬೈ ಆರ್ಕ್ ಲೆಂತ್ ಎ ಸಿ. ಸೊ ಇದನ್ನು ನಾವೀಗ ಸೊ ಇದೆಲ್ಲ ರಫ್ ವರ್ಕ್ ನೀವು ಸೈಡಿಗೆ ಹಾಕ್ಬೋದು. ಸೊ ಇದನ್ನು ಕಂಟಿನ್ಯೂ ಮಾಡೋಣ. ಸೊ ಲೆಟ್ ಮಿ ಕಂಟಿನ್ಯೂ ಹಿಯರ್. ಓಕೆ, so ratio of the central angles is proportional to their arc lengths. So now we'll ಬರೀಬಹುದು ಬೇಕಾದ್ರೆ, ratio of central angles is proportional to arc lengths. ನೋಡಿ ಬರೀದೇ ಇದ್ರೂ ನೀವು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿ ನನಗೆ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದೇರ್ಫೋರ್ ನೋಡಿ ಆ್ಯಂಗಲ್ ಎ ಒ ಬಿ ಅಂತ ಇದೆ. ಸೊ ನ್ಯೂಮರೇಟರ್ ಆ್ಯಂಗಲ್ ಎ ಒ ಬಿ. ಸೊ ಆ್ಯಂಗಲ್ ಎ ಒ ಬಿ ಇಲ್ಲಿದೆ ನೋಡಿ, ಇಲ್ಲಿದೆ ನಮಗೆ ಆ್ಯಂಗಲ್ ಎ ಒ ಬಿ ಅಂದರೆ 1 ರೇಡಿಯನ್. ಸೊ ನಾವಿಲ್ಲಿ 1 ರೇಡಿಯನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಡಿವೈಡೆಡ್ ಬೈ, ಓಕೆ, ಇದು 1 ರೇಡಿಯನ್ ಡಿವೈಡೆಡ್ ಬೈ ಆ್ಯಂಗಲ್ ನೋಡಿ, ಆ್ಯಂಗಲ್ ಎ ಒ ಸಿ ಇದೆ. ಸೊ ಆ್ಯಂಗಲ್ ಎ ಒ ಸಿ ಅಂದರೆ ಎಷ್ಟಿದೆ, 90 ಡಿಗ್ರಿ. ಡಿನಾಮಿನೇಟರ್ ಇಸ್ 90 ಡಿಗ್ರಿ. ದೆನ್ and arc length ABC. Arc length AB ಅಂದ್ರೆ ಏನು, S, that is nothing but radius of the circle R divided by ನೋಡಿ arc length AC. ಸೊ ನಾವು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ವಿ, arc length AC ಅಂದ್ರೆ ಏನಾಗುತ್ತೆ, 1/4 ಆಫ್ ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಆರ್ ಪೆರಿಮೀಟರ್ ಸರ್ಕಲ್. ಅದನ್ನೆಲ್ಲ ನಾವು ಸಿಂಪ್ಲಿಫೈ ಮಾಡಿಬಿಟ್ರೆ ಪೈ ಆರ್ ಬೈ 2. ಸೊ ನಮ್ಮ ಡಿನಾಮಿನೇಟರ್ ಏನಾಯಿತು, ಪೈ ಆರ್ ಬೈ 2. ಇದನ್ನೆಲ್ಲ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಅದನ್ನು ನಾವಲ್ಲಿ ಕಂಟಿನ್ಯೂ ಮಾಡ್ತೀವಿ. ಓಕೆ, ದೆನ್ ನೋಡಿ ಅಬ್ಸರ್ವ್ ಮಾಡೋಣ. ಸೊ 1 ರೇಡಿಯನ್ ಬೈ 90 ಡಿಗ್ರಿ ಇದೆ ನ್ಯೂಮರೇಟರ್. 1 ರೇಡಿಯನ್ ಡಿವೈಡೆಡ್ ಬೈ 90 ಡಿಗ್ರಿ. ಹಾಗೆ ಬರೆಯೋಣ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, 2 ಶಿಫ್ಟ್ 2 ಟು ದ ನ್ಯೂಮರೇಟರ್. ಸೊ ಅದೇನಾಯಿತು, 2r ಡಿವೈಡೆಡ್ ಬೈ ಪೈ ಆರ್ ಇದೆ. ಸೊ ಪೈ ಇಂಟು ಆರ್. ಸೊ ದಿಸ್ ಆರ್ ಗೆಟ್ ಕ್ಯಾನ್ಸಲ್ಸ್. ನೋಡಿ 1, ಓಕೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 1 ರೇಡಿಯನ್ ನ್ಯೂಮರೇಟರ್ ಹಾಗೆ ಇರಲಿ. ಸೊ 2 ಇಂಟು 90 ಡಿಗ್ರಿ ಎಷ್ಟಾಯಿತು, 180 ಆಯಿತು, ಡಿವೈಡೆಡ್ ಬೈ, ಸೊ ಯಾರು ಕ್ಯಾನ್ಸಲ್ ಆಯಿತು, ಪೈ. ನೋಡಿ ಪೈ ಅಂತ ಇದೆ ಇಲ್ಲಿ ಡಿನಾಮಿನೇಟರಲ್ಲಿ. ಸೊ ವಿ ನೋ ಪೈ ಇಸ್ ಎ ಇರ್ಯಾಷನಲ್ ನಂಬರ್, ಅದರ ವ್ಯಾಲ್ಯೂ ಎಷ್ಟು, 22/7. ಓಕೆ, ಸೊ ಸಬ್ಸ್ಟಿಟ್ಯೂಟ್ 22/7 ಡಿನಾಮಿನೇಟರಲ್ಲಿ ನೋಡಿ, 22/7 ಸಬ್ಸ್ಟಿಟ್ಯೂಟ್ ಮಾಡೋಣ. ದೆನ್ 22/7 ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನು 180 ಹಾಗೆ ಇರಲಿ ಇಂಟು, ಸೊ 22/7 ಬಿಕಮ್ಸ್ ವಾಟ್, 7/22. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ ನಮಗೆ ಆನ್ಸರ್ ಬರುತ್ತೆ. ಸೊ 630 ಡಿವೈಡೆಡ್ ಬೈ 11. ನೋಡಿ 11 ಇಂದ 630 ಡಿವೈಡ್ ಮಾಡೋಣ. ಸೊ 11 5 is 55. ಅಲ್ಲಿ ಎಷ್ಟಾಯ್ತಿದು, ಸೊ 80. ದೆನ್ 11 7 is 77. that will what 3. ಸೊ ನಮಗೆ ಅಲ್ಲಿ ಪಾಯಿಂಟ್ ಸಮಥಿಂಗ್ ಬರುತ್ತೆ ನೋಡಿ, 50. ಓಕೆ, 0.80. 11 2s 22. ಸೊ 8, 11 7s. ನೋಡಿ 57.27. ಅಫ್ಕೋರ್ಸ್ ಇಟ್ ಈಸ್ ಲೆಸ್ ದ್ಯಾನ್ ನೋಡಿ 60 ಡಿಗ್ರಿ. ನೋಡಿ ಇದು 57 ಡಿಗ್ರಿ. ಸೊ 57 ಪಾಯಿಂಟ್ಸ್ ಸಮಥಿಂಗ್ ಬರುತ್ತೆ. ಅಫ್ಕೋರ್ಸ್ ಇಟ್ ಈಸ್ ಲೆಸ್ ದ್ಯಾನ್ 60 ಡಿಗ್ರಿ. ಸೊ ನಮ್ಮ ರೇಡಿಯನ್ ಮೆಷರ್, ನಾವು 1 ರೇಡಿಯನ್ ಅಂತ ಏನು ಹೇಳ್ತೀವಲ್ಲ, ಇಟ್ ಈಸ್ ಎ ಕಾನ್ಸ್ಟೆಂಟ್ ಆ್ಯಂಗಲ್ ಆರ್ ಇಟ್ ಈಸ್ ಲೆಸ್ ದ್ಯಾನ್ 60 ಡಿಗ್ರಿ. ನೋಡಿ 57 ಪಾಯಿಂಟ್. ಸೊ ಇಟ್ ಈಸ್ ಲೆಸ್ ದ್ಯಾನ್ 60 ಡಿಗ್ರಿ. So in this theorem we have proved that radian is less than 60 degree. Okay, let us go for next result. ನೋಡಿ ಇನ್ನೊಂದು ಮುಖ್ಯವಾದ ರಿಸಲ್ಟ್. ಸೊ ಈಗ ನಾವು ಜಸ್ಟ್ ಒಂದು ರಿಸಲ್ಟನ್ನು ಪ್ರೂವ್ ಮಾಡಿದ್ವಿ. ನೋಡಿ ಈಗ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಥಿಯರಮ್.
prove that pi radian is equal to 180 degree. ನೋಡಿ ಬಹಳ ಇಂಪಾರ್ಟೆಂಟ್. ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ನೋಡಿ ಅಬ್ಸರ್ವ್ ಮಾಡಿ, ಈಗ ಜಸ್ಟ್ ನಾವು ಒಂದು ಥಿಯರಮನ್ನು ಪ್ರೂವ್ ಮಾಡಿದ್ವಿ. ಅಲ್ಲಿ 1 ರೇಡಿಯನ್ ಏನಾಯಿತು, ಲೆಸ್ ದ್ಯಾನ್ 60 ಡಿಗ್ರಿ, ದಟ್ ಈಸ್ 57 ಪಾಯಿಂಟ್ ಸಮಥಿಂಗ್, ಲೆಸ್ ದ್ಯಾನ್ 60 ಡಿಗ್ರಿ ಬಂತು. ಈಗ ನಮಗೆ ನೋಡಿ ಪೈ ರೇಡಿಯನ್ ಅಂದರೆ ಅಬ್ಸರ್ವ್ ಮಾಡಿ, ಪೈ ರೇಡಿಯನ್ ಮೀನ್ಸ್ ದಟ್ ಗಿವ್ಸ್ ಅಸ್ 180 ಡಿಗ್ರಿ. ಸೊ ನಮಗೆ ಪ್ರೂಫ್ ನೀವು ಮಾಡದೇ ಇದ್ರೂ, ಸೊ ವಿಲ್ ಶೋ ದ ಪ್ರೂಫ್, ವೆರಿ ಈಸಿ. ಇದನ್ನು ನೆನ್ಪಿಟ್ಕೊಳ್ಳಿ, ರೇಡಿಯನ್ ಟು ಡಿಗ್ರಿ. ಸೊ ವಾಟ್ ಈಸ್ ದಿಸ್ ರೇಡಿಯನ್ ಅಂಡ್ ವಾಟ್ ಈಸ್ ದಿಸ್ ಡಿಗ್ರಿ ಈ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ರೇಡಿಯನ್ ಅಂತಂದರೆ ಅದು ಕೂಡ ಯೂನಿಟ್, ಓಕೆ, ನೇಮ್ ಆಫ್ ದ ಯೂನಿಟ್. ಡಿಗ್ರಿ ಅಂದರೂ ಕೂಡ ನೇಮ್ ಆಫ್ ದ ಯೂನಿಟ್. ಸೊ ನಮಗೆ ರೇಡಿಯನ್ ಮೆಷರ್ ಅಂತಂದರೆ ಇಟ್ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್. ಓಕೆ, ಇಟ್ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ whose arc length is equal to radius of the circle. That is called radian measure. Degree measure means 1/360th part of the complete revolution is called degree measure. So ನಾವು 1 ರೇಡಿಯನ್ ಅಂದರೆ ಲೆಸ್ ದ್ಯಾನ್ 60 ಡಿಗ್ರಿ, ಅಟ್ ಇಸ್ ಅ ಕಾನ್ಸ್ಟೆಂಟ್ ಅಂತ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಪೈ ರೇಡಿಯನ್. ಸೊ ಇಲ್ಲಿ ಒಂದು ಸ್ವಲ್ಪ ನಮಗೆ ಕೇರ್ಫುಲ್ ಆಗಿರೋದು, ನಾವು ಪೈ ರೇಡಿಯನ್ ಎಷ್ಟಕ್ಕೆ ಸಮ ಆಗುತ್ತೆ, ಅದು 180 ಡಿಗ್ರಿ ಅಂತ ಹೇಳುತ್ತೆ. ಸೊ ಪೈ ರೇಡಿಯನ್ ಅಂತ ನಾವು ಎಲ್ಲೇ ನಮಗೆ ಬಂದ್ರೂ ನಮಗೆ ಅದು ಡಿಗ್ರಿ ಕನ್ವರ್ಟ್ ಮಾಡಬೇಕಂದ್ರೆ ಎಷ್ಟಕ್ಕೆ ಸಮ ಆಗಬೇಕು, ಅದು 180 ಡಿಗ್ರಿ. ಸೊ ಹೌ ಅದನ್ನು ನಾವು ಪ್ರೂವ್ ಮಾಡೋದು. ಸೊ ಅದನ್ನು ಪ್ರೂವ್ ಮಾಡೋದಕ್ಕೆ ನಮ್ಮ ಮೊದಲನೇ ರಿಸಲ್ಟಲ್ಲಿ ಏನು ನಾವು ಸರ್ಕಲನ್ನು ಡ್ರಾ ಮಾಡಿದ್ವಲ್ಲ, ನೋಡಿ, ಲೆಟ್ ಅಸ್ ಕನ್ಸಿಡರ್ ಎ ಸರ್ಕಲ್ ಹೂ ಸೆಂಟರ್ ಈಸ್ ಓ. ಲೆಟ್ ಅಸ್ ಮಾರ್ಕ್ ಒನ್ ಪಾಯಿಂಟ್ ಎ ಅಂಡ್ ಅನದರ್ ಪಾಯಿಂಟ್ ಬಿ ಆನ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಸೊ ನಾವು ಅದೆಲ್ಲ ಪಾಯಿಂಟ್ಸನ್ನು ಬರೆಯೋಣ. ಲೆಟ್ ಅಸ್ ಕನ್ಸಿಡರ್ ಎ ಸರ್ಕಲ್. ನೋಡಿ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಸೆಂಟರ್ ಈಸ್ ಓ, ಓಕೆ, ಸೆಂಟರ್ ಈಸ್ ಓ ಅಂಡ್ ರೇಡಿಯಸ್. ಸೊ ಆ ಸರ್ಕಲ್ನ ರೇಡಿಯಸ್ ಏನಾಗಿದೆ, ಆರ್. ಓಕೆ, ಲೆಟ್ ಮಿ ರೈಟ್. ಸೊ ಇದು ನಮ್ಮ ಆರ್ಕ್ ಲೆಂತ್ ಅಂತ ಹೇಳ್ತೀವಿ. ಎಸ್, ಓಕೆ, ಎಸ್. ಸೊ ದೆನ್ ಲೆಂತ್ ಆಫ್ ಆರ್ಕ್ ಲೆಂತ್ ಎ ಬಿ, ಜನರಲ್ ನೋಟೇಷನ್ ಏನು, ಎಸ್. ಸೊ ನಮ್ಮ ಡೆಫಿನೇಷನ್ ಪ್ರಕಾರ ದಿಸ್ ಆರ್ಕ್ ಲೆಂತ್ ಶುಡ್ ಬಿ ಈಕ್ವಲ್ ಟು ವಾಟ್, ರೇಡಿಯಸ್ ಆಫ್ ದ ಸರ್ಕಲ್. ಆವಾಗ ನಾವು ಇದನ್ನ ಏನಂತ ಹೇಳ್ತೀವಿ, 1 ರೇಡಿಯನ್ ಅಂತ ಹೇಳ್ತೀವಿ. ದೇರ್ಫೋರ್ ಆ್ಯಂಗಲ್ ಎ ಒ ಬಿ ಸೆಟ್ ಟು ಜನರೇಟ್ 1 ರೇಡಿಯನ್, ಅದನ್ನು ನಾವು ಹೇಳ್ತೀವಿ. ನೋಡಿ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಒಂದು ಪರ್ಪೆಂಡಿಕ್ಯುಲರನ್ನು ಇಲ್ಲಿ ಡ್ರಾ ಮಾಡಿದ್ವಿ, ಸಿ ಅಂತ ಅಂದ್ಕೊಳ್ಳಿ. ಸೊ ಡ್ರಾ ಓ ಸಿ ಪರ್ಪೆಂಡಿಕ್ಯುಲರ್ ಟು ಓ ಎ. ನೋಡಿ ಅಬ್ಸರ್ವ್ ಮಾಡಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಸೊ ಈಗ ಈ ಆರ್ಕ್ ಲೆಂತ್ ಗೊತ್ತಿದೆ, ನನಗೆ ಈ ಆರ್ಕ್ ಲೆಂತ್ ಬೇಕು, ಎ ಸಿ, ಆರ್ಕ್ ಲೆಂತ್ ಎ ಸಿ. ಸೊ ನನಗೆ ಆರ್ಕ್ ಲೆಂತ್ ಎ ಸಿ ಬೇಕಾದ್ರೆ ನಾವೇನು ಮಾಡ್ತೀವಿ, ಸೊ ಇಲ್ಲಿ ನಮಗೆ ಸರ್ಕಂಫರೆನ್ಸ್ ಎಷ್ಟಿದೆಯೋ ಅದು 1/4. ಸೊ ಅದು ಎಷ್ಟಾಗುತ್ತೆ, ಸರ್ಕಂಫರೆನ್ಸ್ ಎಷ್ಟಿದೆಯೋ ಅದು 1/4 ಅಂದರೆ ನೋಡಿ ನನಗೆ ಬೇಕಾಗಿರ್ತಕ್ಕಂಥ ಆರ್ಕ್ ಲೆಂತ್ ಎ ಸಿ. ಸೊ ಆರ್ಕ್ ಲೆಂತ್ ಎ ಸಿ ನೋಡಿ ಇಲ್ಲಿ ಎಷ್ಟು ಪಾರ್ಟ್ ಇದೆ, ಇಲ್ಲಿ ನೋಡಿ ಇಲ್ಲೊಂದು ಪಾರ್ಟ್ ಇದೆ, ಎರಡನೇ ಪಾರ್ಟು, ಮೂರನೇ ಪಾರ್ಟು, ಇನ್ನೊಂದು ಪಾರ್ಟು, ಇದಿಷ್ಟು ಎ ಸಿಯಿಂದ ಫಾರ್ಮ್ ಆಗಿರ್ತದೆ, 4 ಪಾರ್ಟ್ ಇದೆ. ಹಾಗಾದರೆ ಆರ್ಕ್ ಲೆಂತ್ ಎ ಸಿ ನೋಡಿ ನಮ್ಮ ಮೊದಲನೇ ರಿಸಲ್ಟಲ್ಲಿ ಮಾಡಿದ್ವಲ್ಲ, ಸೇಮ್ ಆರ್ಕ್ ಲೆಂತ್ ಎ ಸಿ ಇಸ್ ವಾಟ್, 1/4 ಆಫ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದರೆ 2πr, 1/4 ಆಫ್ 2πr. ಸೊ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಅದು ನಮಗೆ πr/2 ಬರುತ್ತೆ. ಇದು ಆರ್ಕ್ ಲೆಂತ್ ಎ ಸಿ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇನ್ ಎ ಸರ್ಕಲ್ ವಾಟ್ ಇಸ್ ದ ರಿಸಲ್ಟ್, ವಾಟ್ ಇಸ್ ದ ಥಿಯರಮ್, ಅದನ್ನು ನಾವು ಇಲ್ಲಿ ಬರ್ದಿಲ್ಲ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಇನ್ ಎ ಸರ್ಕಲ್ ದ ರೇಷಿಯೋ ಆಫ್ ಸೆಂಟ್ರಲ್ ಆ್ಯಂಗಲ್ಸ್ ಇಸ್ ಪ್ರಪೋರ್ಷನಲ್ ಟು ದೇರ್ ಕರಸ್ಪಾಂಡಿಂಗ್ ಆರ್ಕ್ ಲೆಂತ್ಸ್. ಓಕೆ, ಸಿ ರೇಷಿಯೋ ಆಫ್ ಸೆಂಟ್ರಲ್ ಆ್ಯಂಗಲ್ಸ್. ಸೊ ರೇಷಿಯೋ ಆಫ್ ಸೆಂಟ್ರಲ್ ಆ್ಯಂಗಲ್ಸ್ ಅಂದರೆ ನಮಗೆ ಸೆಕ್ಟರ್ ಇಂದ ಫಾರ್ಮ್ ಆಗಿರ್ತಕ್ಕಂಥ, ನೋಡಿ ಎ ಬಿ ಆರ್ಕ್ ಇಂದ ಫಾರ್ಮ್ ಆಗಿರ್ತಕ್ಕಂಥ ಸೆಕ್ಟರ್ ಯಾವುದು, ಎ ಒ ಬಿ. ಹಾಗಾದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಸೆಕ್ಟರ್ಗಳು ಯಾವ್ಯಾವು, ಫ್ರಮ್ ಸೆಕ್ಟರ್ಸ್ ಎ ಒ ಬಿ, ಫ್ರಮ್ ಸೆಕ್ಟರ್ಸ್ AOB and another sector AOC. Okay, sector, this is a sector, not an angle. AOC, we have ratio of the central angles. So ratio of the central angles ಅಂದ್ರೆ ನೋಡಿ, ಒಂದು ಸೆಂಟ್ರಲ್ ಆಂಗಲ್ ನಮಗೆ ಫಾರ್ಮ್ ಆಗಿದ್ದು AOB, ಇನ್ನೊಂದು ಸೆಂಟ್ರಲ್ ಆಂಗಲ್ ಯಾವುದು, AOC ಫಾರ್ಮ್ ಆಗಿದೆ. ಅವೆರಡರ ರೇಷಿಯೋ ಅಬ್ಸರ್ವ್ ಮಾಡಿ is equal to their corresponding arc lengths. So this angle is formed by the arc AB. This angle is formed by the arc AC. Okay, so this is proportional. So proportional ಆಗಿ ಇರಬೇಕು ಅಂತ ಹೇಳ್ತೀವಿ. ಸೊ ಈಗ
ಓಕೆ, ಲೆಟ್ ಮಿ ರಿಮೂವ್ ದಿಸ್. ಈಗ ನೋಡಿ ಆ್ಯಂಗಲ್ ಎ ಒ ಬಿ ಎಷ್ಟಿದೆ ನೋಡಿ, ಆ್ಯಂಗಲ್ ಎ ಒ ಬಿ ಎಷ್ಟಿದೆ ನಮಗೆ 1 ರೇಡಿಯನ್. ಸೊ ನ್ಯೂಮರೇಟರ್ 1 ರೇಡಿಯನ್ ಬಂತು. ಎ ಒ ಸಿ ಎಷ್ಟಿದೆ 90 ಡಿಗ್ರಿ, ಬಿಕಾಸ್ ದಿಸ್ ಪರ್ಪೆಂಡಿಕ್ಯುಲರ್ ಡ್ರಾನ್, ದೇರ್ಫೋರ್ ದಿಸ್ ಇಸ್ 90 ಡಿಗ್ರಿ. ಸೊ ಆ್ಯಂಗಲ್ ಎ ಒ ಸಿ ಅಂದರೆ 90 ಡಿಗ್ರಿ, ನಾವಿಲ್ಲಿ ಮಾರ್ಕ್ ಮಾಡಬಹುದು 90 ಡಿಗ್ರಿ. ದೆನ್ arc length AB. Arc length AB is according to definition to be equal to radius of circle. Then arc length AC. So arc length AC, we have found out that 1/1/4 of the circumference, that is nothing but pi r by 2. Okay. Then shift this 2 to the numerator. So we'll get 1 radian by 90 degree is equal to 2r divided by pi r. So r cancel ಮಾಡೋಣ. So ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. 1 radian by 90 degree is equal to ಎಷ್ಟಾಯಿತು 2 divided by pi ಆಯಿತು. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ 1 ರೇಡಿಯನ್ ಆಗೇ ಇರಲಿ ನ್ಯೂಮರೇಟರಲ್ಲಿ. ನೋಡಿ 2 × 90 ಡಿಗ್ರಿ ಅಂದರೆ ಎಷ್ಟಾಯಿತು 180 ಡಿಗ್ರಿ. ಓಕೆ, ಡಿಗ್ರಿ ಡಿವೈಡೆಡ್ ಬೈ ಇದರಿಂದ ಡಿನಾಮಿನೇಟರ್ ನಮಗೆ ಏನಿದೆ ಪೈ ಇದೆ. ಸೊ ನಾವು ಲೆಟ್ ಮಿ ಮಲ್ಟಿಪ್ಲೈ. ಸಿ 1 ರೇಡಿಯನ್ ಇಂಟು ಪೈ ನೋಡಿ, ಅಬ್ಸರ್ವ್ ಮಾಡಿ 1 ರೇಡಿಯನ್ ಇಂಟು ಪೈ. ಸೊ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬರೀತೀನಿ. ಆರ್ ಪೈ ಇಂಟು 1 ರೇಡಿಯನ್ ಇಸ್ ಈಕ್ವಲ್ ಟು ವಾಟ್, is equal to 180 degree, or this one is constant. Okay, pi into 1 radian, pi into 1 radian means pi radian. So ನಮಗೆ pi radian ಎಷ್ಟು ಬಂತು ಅಬ್ಸರ್ವ್ ಮಾಡಿ 180. ಅಬ್ಸರ್ವ್ ದಿಸ್, pi radian is equal to 180. ನಾವು ಅದಕ್ಕೆ ನೋಡಿ pi radian is equal to ಎಷ್ಟು 180. ಸೊ ನಮಗೀಗ ಪೈ ಅಂತಂದರೆ ಅಥವಾ ಪೈ ರೇಡಿಯನ್ಸ್ ಅಂತಂದರೆ ನಾವು ಈ ಡಿಗ್ರಿಗೆ ಬರೆಯೋದಾದ್ರೆ ಎಷ್ಟು ಬರೀಬೇಕಾಗುತ್ತೆ 180 ಡಿಗ್ರಿ ಅಂತ ಬರೀಬೇಕಾಗುತ್ತೆ. ಸೊ ನೀವು ಇದನ್ನು ತಿಳ್ಕೊಬೇಕು, pi radian is equal to 180 degree. Okay. Then let us go for ನೋಡಿ. ಈಗ ಈ ಒಂದು ಸೆಷನ್ನಲ್ಲಿ ನಾವು ಏನೇನಂತ ನೋಡಿದ್ವಿ, ಟ್ರಿಗ್ನೋಮೆಟ್ರಿ. It is a branch of mathematics in which we deal with measurement of sides and angles of a triangle. Then it is formed by the words trigon and metron. Then we have defined the word that angle. Okay, angle andre eno. Amele how do you measure the angle? That is degree. So degree measure andre eno, 1 degree heng define ಮಾಡ್ತೀರಾ. So it is 1/360th part of the complete rotation is called degree measure. So degree is divided into equal parts. That each part is called minute. Minute is divided into once again equal part. Each part is called second. So ಅದನ್ನು ನಾವು ನೋಡಿದ್ವಿ. ಆಮೇಲೆ ರೇಡಿಯನ್ ಮೆಜರ್ ಡಿಫೈನ್ ಮಾಡಿದ್ವಿ. ಸೊ 1 ರೇಡಿಯನ್ ಮೀನ್ಸ್ ಇಟ್ ಇಸ್ ಲೆಸ್ ದ್ಯಾನ್ 60 ಡಿಗ್ರಿ. ದೆನ್ ಜಸ್ಟ್ ವಿ ಹ್ಯಾವ್ proved that pi radian ಅಂದರೆ 180 degree. So we have covered all these points. So let us continue some of the more basics in the next class.